ಜನಗಳಿಗೆ ಬಿಜೆಪಿಯವರ ಬೂಟಾಟಿಕೆಯನ್ನ ತಿರ್ಸ್ಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ, ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮಾಡದೇ ಇರತಕ್ಕಂಥ ಅಪರಾಧನ ಅವ್ರ ಮೇಲೆ ಹೊರಿಸಬೇಕು ಅಂತೇಳಿ ಏನು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನ ಕೊರತೆಯನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ನಾವು 15,000 ಕೋಟಿ ಕೊಟ್ಟಿದ್ದೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಅಷ್ಟೇ. ಮೊದಲಿಂದನೂ ಕೂಡ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ರಾಜ್ಯದ ವಿರುದ್ಧ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ. ಮೈಸೂರಿನಲ್ಲಿ ಇವತ್ತು ಜನಾಂದೋಲನ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾತನಾಡುವಂತೆ ಮಾಗಡಿ ಶಾಸಕ ಬಾಲಕೃಷ್ಣ ಸರ್ ಇದ್ದಾರೆ. ಸರ್, ಇವತ್ತು ಜನಾಂದೋಲನ ಕಾರ್ಯಕ್ರಮ ನಮ್ಮ ಕ್ಷೇತ್ರ ಬಿಡದಿಯಿಂದ ಪ್ರಾರಂಭ ಮಾಡಿ ಇವತ್ತು ಮೈಸೂರಿನಲ್ಲಿ ಅಂತಿಮವಾದಂಥ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಜನಗಳಿಗೆ ಬಿಜೆಪಿಯವರ ಬೂಟಾಟಿಕೆಯನ್ನು ತಿರ್ಸ್ಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ, ಜೊತೆಗೆ ಬಿಜೆಪಿಯವರು ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ, ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮಾಡದೇ ಇರತಕ್ಕಂಥ ಅಪರಾಧನ ಅವ್ರ ಮೇಲೆ ಹೊರಿಸಬೇಕು ಅಂತೇಳಿ ಏನು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದು ವಿರುದ್ಧವಾಗಿ ಜನಾಂದೋಲನ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡ ಭಾಗವಹಿಸಿದ್ದೇವೆ. ಸರ್, ಇವತ್ತು ಜನಾಂದೋಲನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆ ಜನ ಸೇರ್ತಿದ್ದಾರೆ. ಜನರ ಬೆಂಬಲ ಕೂಡ ಸಿಗ್ತಾ ಇದೆ. ಸೇರಲೇಬೇಕು, ಮುಖ್ಯಮಂತ್ರಿಗಳ ಬೆಂಬಲ ವ್ಯಕ್ತಪಡಿಸಬೇಕು, ಮುಂದೆ ಉತ್ತಮವಾದಂಥ ಸರ್ಕಾರ ಕೊಡಬೇಕು. ಸರ್, ಇವತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನ ಕೊರತೆಯನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ನಾವು 15,000 ಕೋಟಿ ಕೊಟ್ಟಿದ್ದೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಸುಮ್ಮನೆ ಏನೋ ಮಾತಾಡ್ತಾರೆ ಅಷ್ಟೇ. ಮೊದಲಿಂದನೂ ಕೂಡ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ರಾಜ್ಯದ ವಿರುದ್ಧ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ. ಸರ್, ಇವತ್ತು ವಾಲ್ಮೀಕಿ ಕೇಸಿನಲ್ಲಿ ನಾಗೇಂದ್ರ ಅವರು ಬಂಧನ ಆಗಿದೆ. ಅದರಲ್ಲೂ ಕೂಡ SIT ತನಿಖೆ ಆಗ್ತಾ ಇದೆ. ಇಡಿ ಕೂಡ ತನಿಖೆ ನಡೆಸ್ತಾ ಇದೆ. ಮೂಡಾ ಕೇಸಿನಲ್ಲಿ ನ್ಯಾಯಾಂಗ ರಚನೆ ಮಾಡಿದೆ. ಯಾಕೆ ಬೇಕಿತ್ತು ಸರ್ ಪಾದಯಾತ್ರೆ? ಬೇಕಾಗದೇ ಇರತಕ್ಕಂಥದ್ದನ್ನು ಅಪಪ್ರಚಾರ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಬಟ್ ಅದರಿಂದ ಏನೂ ಅವ್ರಿಗೆ ಫಲ ಸಿಗೋದಿಲ್ಲ. ಸರ್, ಇವತ್ತು ಪಾದಯಾತ್ರೆ ಮಾಡ್ತಿದ್ದಾರೆ. ಸಾಕಷ್ಟು ಆರೋಪಗಳ ಮೇಲೆ ಆರೋಪಗಳು ಮಾಡ್ತಾ ಇರೋದು, ಸಾಕಷ್ಟು ಇಲಾಖೆಗಳಲ್ಲಿ ಹಗರಣ ನಡೀತಾ ಇದೆ ಅಂತ ಹೇಳಿ. ಏನಾಗಿಲ್ಲ ಬಿಡುಗರು, ಸರ್ ಹೋಗ್ತದೆಲ್ಲ. ನಮಸ್ಕಾರ. ಇದಿಷ್ಟು ಮಾಗಡಿ ಶಾಸಕರಂತ ಬಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಪಂಪಾಪುರ ಜೊತೆ ದುರ್ಗೇಶ್ ನಾಯಕ, ಮೈಸೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.